ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥ ಅನೇಕ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯಾದಂತಹ ಒಂದು ಮಹಾನ್ ಶಕ್ತಿ ವಿನಾಯಕ ದಾಮೋದರ್ ಸಾವರ್ಕರ್, ವೀರ್ ಸಾವರ್ಕರ್. ವೀರ್ ಸಾವರ್ಕರ್ ಕೆಲವೊಬ್ಬರಿಗೆ ಅಪ್ರತಿಮ ದೇಶಭಕ್ತ, ಇನ್ ಕೆಲವೊಬ್ಬರಿಗೆ ಬ್ರಿಟಿಷರ ಗುಲಾಮಗಿರಿ ಮಾಡಲಿಕ್ಕೆ ತಯಾರಿದ್ದಂತಹ ಒಬ್ಬ ಕ್ರಾಂತಿಕಾರಿ, ಒಬ್ಬ ಸ್ವತಂತ್ರ ಹೋರಾಟಗಾರ. ಆದ್ರೆ ನಿಜವಾಗ್ಲೂ ಅವರು ಬ್ರಿಟಿಷರಿಗೆ ಗುಲಾಮರಾಗ ಕೊಟ್ಟಿದ್ರ? ಅವರು ಜೈಲಿನಲ್ಲಿದ್ದಾಗ ಅವರು ಮೆರ್ಸಿ ಪಿಟಿಷನ್ ಅಂತ ಬರೀತಾರೆ. ಈ ಮೆರ್ಸಿ ಪಿಟಿಷನ್ ಏನು ಅಂತಂದ್ರೆ, ಇವತ್ತಿನ ಕಾಲದ ಬೇಲ್ ಅಂತ ಏನ್ ಸಿಗುತ್ತೆ ಜೈಲುಗಳಲ್ಲಿ, ಜೈಲಲ್ಲಿ ಹೋದವ್ರಿಗೆ ಬೇಲ್ ಕೊಟ್ಟು ಹೇಗೆ ಹೊರಗಡೆ ಕರ್ಕೊಂಡ್ ಬರ್ತಾರೋ ಆ ರೀತಿಯ ಒಂದು ಮನವಿ ಪತ್ರ. ಹಾಗೂ ಅವ್ರು ಇದ್ದಂತ ಜೈಲು ಅತ್ಯಂತ ಸಾಮಾನ್ಯವಾದಂತ ಜೈಲ. ವೀರ್ ಸಾವರ್ಕರ್ ಇದ್ದಂತ ಜೈಲ್ ಎಂತ ಕಠಿಣವಾಗಿರಂತದ್ದು ಅನ್ನೋದು ಅವರ ಜೀವನ ಚರಿತ್ರೆ ಓದಿದಾಗ ಪ್ರತಿಯೊಬ್ಬರ ಮೈಯು ಕೂಡ ಒಂದು ನಿಮಿಷ ರೋಮಾಂಚನವಾಗಿ, ಇಂತಹ ಮಹಾನ್ ವ್ಯಕ್ತಿಯನ್ನ ಭಾರತಾಂಬೆ ಜನ್ಮ ಕೊಟ್ಲಲ್ಲ ಅಂತ ಪ್ರತಿಯೊಬ್ರು ಕೂಡ ನೆನ್ಸ್ಕೊಳ್ಳುವಂತಹ ಒಂದು ಜೀವನನ ವೀರ್ ಸಾವರ್ಕರರು ಬದುಕ್ತಾರೆ. ಸಾವರ್ಕರ್ ಅವರಿಗೆ ಸುಮಾರು 50 ವರ್ಷಗಳ ಕಾಲಪಾನಿ ಶಿಕ್ಷೆ ವಿಧಿಸ್ತಾರೆ ಬ್ರಿಟಿಷ್ನ ಸರ್ಕಾರ. ಅವರು ಅಲ್ಲಿದ್ದಂತಹ ದಿನ ಹೇಗಿತ್ತು ಅಂತಂದ್ರೆ, ಒಂದು 6 3 ಅಡಿ ಜಾಗ ಇದ್ದಂತ ಒಂದು ಚಿಕ್ಕ ಕೋಣೆ, ಸುಮಾರು 12 ಗಂಟೆಗಳ ಕಾಲ ಆ ಕೋಣೆಯಲ್ಲೇ ಅವ್ರಿಗೆ ಬಂಧಿಸ್ತಾ ಇದ್ರು. ಹೊರಗಡೆ ಎತ್ತು ಹೇಗೆ ಗಾಣದ ಎಣ್ಣೆ ತೆಗಿಬೇಕೋ ಆ ರೀತಿ ಇವರು ಗಾಣವನ್ನ ಸುತ್ತಿ ಎಣ್ಣೆನ ತೆಗಿಬೇಕು. ದಿನಕ್ಕೆ ನಿರ್ದಿಷ್ಟವಾಗಿ ಇಷ್ಟು ಎಣ್ಣೆ ತೆಗಿಲೇಬೇಕು, ತೆಗ್ದಿಲ್ಲ ಅಂದ್ರೆ ಅವ್ರು ಕೊಡ್ತಿದ್ದಂತ ಆಹಾರವನ್ನ ಕಡಿತಾ ಇದ್ರು. ಅವ್ರಿಗೆ ಚಳಿ ಏಟನ್ನ ಕೊಡ್ತಾ ಇದ್ರು. ಆಹಾರ ಎಷ್ಟು ಕಲುಷಿತವಾಗಿತ್ತು ಅಂದ್ರೆ ಆ ತಿನ್ನಂತವ್ರಿಗೆ ಪ್ರತಿನಿತ್ಯವೂ ಕೂಡ ವಾಂತಿ, ಬೇದಿ ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಬರ್ತಾನೆ ಇರ್ತಿತ್ತು. ಹಾಗಂತ ಬೇಕು ಅಂದಾಗ ರೆಸ್ಟ್ ತಗೊಳ್ಳೋ ಹಾಗಿಲ್ಲ, ಬೇಕು ಅಂದಾಗ ರೆಸ್ಟ್ ತಗೊಳ್ಳೋದಿರ್ಲಿ, ಅವರು ಬಾತ್ರೂಮ್ ಸಹ ಯೂಸ್ ಮಾಡೋ ಹಾಗಿಲ್ಲ, ಶೌಚವನ್ನು ಸಹ ಯೂಸ್ ಮಾಡೋ ಹಾಗಿಲ್ಲ. ಇಂತಹ ಕಠಿಣವಾದಂತಹ ಒಂದು ಪರಿಸ್ಥಿತಿಯಲ್ಲಿ ವಿನಾಯಕ ದಾಮೋದರ್ ಸಾವರ್ಕರರು 12 ವರ್ಷಗಳ ಕಾಲ ಬದುಕ್ತಾರೆ. ಅವರು ಹೇಳ್ತಾರಂತೆ, ಜೈಲಿನ ಗೋಡೆಗಳಲ್ಲಿ ನನ್ನ ದೇಶಭಕ್ತಿ, ನನ್ನ ದೇಶದ ಪ್ರೀತಿ ತುಂಬಿದೆ, ನಾನು ಇಲ್ಲೇ ಕವಿತೆ ಬರಿತೀನಿ, ನಂಗೆ ಹೊರಗಡೆ ಹೋಗೋಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸಾವರ್ಕರ್ಗೆ ಅವ್ರು ಹೊರಗಡೆ ಬಂದಾಗ ಒಬ್ರು ಕೇಳ್ತಾರೆ, ನೀವು ಜೈಲಿದ್ದಂತಹ ಅಷ್ಟು ದಿನ ಏನ್ ಮಾಡ್ತಿದ್ರಿ ಅಂತ. ಅದಕ್ಕೆ ಸಾವರ್ಕರ್ ಹೇಳ್ತಾರಂತೆ, ಆ ಜೈಲಲ್ಲಿ ಒಂದು ಚಿಕ್ಕ ಕಿಟಕೆ ಇತ್ತು, ಆ ಕಿಟಕೆಯಲ್ಲಿ ಪಾರಿವಾಳಗಳು ಬಂದು ಕುತ್ಕೋತಾ ಇದ್ರು. ಆ ಪಾರಿವಾಳಗಳಿಗೆ ಸಾವರ್ಕರ್ ಹೇಳ್ತಿದ್ರಂತೆ, ನನ್ನ ದೇಶ ಜನಗಳಿಗೆ ನಾನು ದೇಶಭಕ್ತಿಯ ಕವಿತೆಗಳನ್ನ ಬರ್ಕೊಡ್ತೀನಿ, ನೀನು ಹೋಗಿ ತಗೊಂಡೋಗಿ ಕೊಡ್ತೀಯ ಅವ್ರಿಗೆ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಸ್ವತಂತ್ರವೂ ಬೇಡ, ದೇಶವೂ ಬೇಡ, ದೇಶಭಕ್ತಿನೂ ಬೇಡ ಅಂತಿದ್ರು. ಆದ್ರೆ ಅಲ್ಲಿದ್ದಂಥದ್ದು ವಿನಾಯಕ ದಾಮೋದರ್ ಸಾವರ್ಕರ್. ಯಾರ ಹೆಸರನ್ನ ಕೇಳಿದಾಗ ಬ್ರಿಟಿಷರ ಎದೆ ನಡಕ್ತಾ ಇತ್ತೋ ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಭಾರತಕ್ಕೋಸ್ಕರ, ಭಾರತದ ಸ್ವತಂತ್ರಕ್ಕೋಸ್ಕರ ತಾನು ಶಿಕ್ಷೆಯನ್ನು ಅನುಭವಿಸಿ ಜನರಿಗೆ ಪ್ರೇರಣೆ ಕೊಟ್ಟು ಇಂದಿನ ಭಾರತ ಸ್ವತಂತ್ರಕ್ಕೆ ಒಂದು ಅತ್ಯದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಯಾಗಿ ಇತಿಹಾಸ ಅವ್ರನ್ನ ನೆನೆಸ್ಕೊಳ್ಳುತ್ತೆ. ಅದು 1857ರಲ್ಲಿ ನಡೆದಂತಹ ದಂಗೆಯನ್ನ ಕೇವಲ ಸಿಪಾಯಿ ದಂಗೆ ಅಂತ ಕರೆದಂತ ಬ್ರಿಟಿಷರ ವಿರುದ್ಧ 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನಂತ ಒಂದು ಪುಸ್ತಕವನ್ನು ಬರೀತಾರೆ. ಈ ಪುಸ್ತಕ ಕ್ರಾಂತಿಕಾರಿಗಳಿಗೆ ಭಗವದ್ಗೀತೆಯ ರೀತಿಯಲ್ಲಿ ಪ್ರೇರಣೆಯನ್ನು ಕೊಡುತ್ತೆ. ಒಂದು ರೀತಿಯಲ್ಲಿ ಹೇಗೆ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಜ್ಯಗಳಿಗೆ ಹೋಗಿ ಹಿಂದುತ್ವದ ಮಹಾನ್ ವಿಚಾರಗಳನ್ನು ಪ್ರಸ್ತಾಪಿಸಿ ಹಿಂದುತ್ವದ ಶಕ್ತಿಯನ್ನು ಜಗತ್ತಿನ ಮುಂದೆ ಎತ್ತಿ ಹಿಡಿದ್ರು, ಅದೇ ರೀತಿ ಹಿಂದುತ್ವದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದಂತಹ ಮತ್ತೊಬ್ಬ ವ್ಯಕ್ತಿ ವೀರ್ ಸಾವರ್ಕರರು. ಇಂತಹ ಮಹಾನ್ ವ್ಯಕ್ತಿಯನ್ನು ಪಡೆದಂತಹ ಭಾರತಾಂಬೆ ನಿಜವಾಗ್ಲೂ ಧನ್ಯಳು. ವಿನಾಯಕ ದಾಮೋದರ್ ಸಾವರ್ಕರ್, ವೀರ್ ಸಾವರ್ಕರ್ ಅವರ ಜನ್ಮದಿನದ ಶುಭಾಶಯಗಳು.